ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ರನ್ಯಾ ರಾವ್ ಕೇಸ್. ಇವತ್ತು ಕೂಡ ರನ್ಯಾ ರಾವ್ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದೆ. ಈ ಪ್ರಕರಣ ದಿನ ಕಳೆದಂತೆಲ್ಲ ಮತ್ತಷ್ಟು ವ್ಯಕ್ತಿಗಳನ್ನ ಮತ್ತಷ್ಟು ಅನುಮಾನಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ರನ್ಯಾ ಕೇಸ್ಗೆ ಎಂದಿನಂತೆ ಹೊಸ ಹೊಸ ತಿರುವುಗಳು ಇವತ್ತು ಕೂಡ ಸಿಕ್ಕಿದೆ. ಇದೀಗ ರನ್ಯಾ ರಾವ್ ದುಬೈ ಏರ್ಪೋರ್ಟ್ ನಲ್ಲಿ ಆಡಿದ ಬೃಹನ್ನಾಟಕ ಏನು ಅನ್ನೋದರ ಡೀಟೇಲ್ ಸಿಕ್ಕಿದೆ. ಅಸಲಿಗೆ ದುಬೈನಿಂದ ಹೊರಟಿದ್ದ ಸ್ಯಾಂಡಲ್ವುಡ್ ನಟಿ ರನ್ಯಾ ತಾನ್ ಬರ್ತಾ ಇರೋದು ಬೆಂಗಳೂರಿಗೆ ಅಥವಾ ಭಾರತಕ್ಕಲ್ಲ, ಬದಲಾಗಿ ಜಿನೇವಾಗೆ ಅಂತ ಹೇಳಿ ದುಬೈ ಏರ್ಪೋರ್ಟ್ ನಲ್ಲಿ ಸುಳ್ಳು ಹೇಳಿದ್ಲು ಅನ್ನೋ ಮಾಹಿತಿ ಇದೀಗ ಡಿಆರ್ಐ ಸಲ್ಲಿಸಿರುವ ಅರೆಸ್ಟ್ ಮೆಮೊ ಮೂಲಕ ಬಹಿರಂಗವಾಗಿದೆ. ಜಿನೇವಾಗೆ ಹೋಗ್ತಿರೋದಾಗಿ ದುಬೈ ಏರ್ಪೋರ್ಟ್ ನಲ್ಲಿ ಅಲ್ಲಿನ ಸಿಬ್ಬಂದಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸೋ ಪ್ರಯತ್ನವನ್ನ ರನ್ಯಾ ರಾವ್ ಮಾಡಿದ್ದಾರೆ. ಆಮೇಲೆ ಸೀದಾ ಹತ್ತಿದ್ದು ಮೊದಲೇ ಬುಕ್ ಮಾಡಲಾಗಿದ್ದ ಭಾರತದ ವಿಮಾನವನ್ನು. ಇನ್ನು ಇವತ್ತು ಕೋರ್ಟ್ನಲ್ಲಿ ರಮ್ಯಾ ರಾವ್ ಸಲ್ಲಿಸಿರುವ ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೆಯಿತು. ರನ್ಯಾ ಪರ ವಕೀಲರು, ಡಿಆರ್ಐ ಪರ ವಕೀಲರು ತಮ್ಮ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಪೂರ್ಣಗೊಳಿಸಿದೆ. ಆದರೆ ಆದೇಶವನ್ನ ಮಾರ್ಚ್ 14ಕ್ಕೆ ಕಾಯ್ದಿರಿಸಿದೆ. ಆ ಮೂಲಕ ಮಾರ್ಚ್ 14ರವರೆಗೆ ರನ್ಯಾ ಕೇರ್ ಆಫ್ ಪರಪ್ಪನಾಗ್ರಹಾರ. ಇವತ್ತಾದ ಬೆಳವಣಿಗೆಗಳ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದುಬೈನಲ್ಲೂ ರನ್ಯಾ ರಾವ್ ಸುಳ್ಳಿನ ಸ್ಟಂಟ್. ಜಿನಿವಾಗೆ ತೆರಳು ನೆಪದಲ್ಲಿ ಚಿನ್ನ ಹಂಟ್. ಚಿನ್ನದ ಚೋರೆ ರನ್ಯಾ ರಾವ್ ಸ್ಟೋರಿ ಸದ್ಯಕ್ಕೆ ಮುಗಿಯುವ ಲಕ್ಷಣವೇ ಕಾಣ್ತಿಲ್ಲ. ದಿನ ಬೆಳಗಾದ್ರೆ ಸಾಕು ಬಯಲಾಗ್ತಿವೆ ಹೊಸ ಹೊಸ ಸತ್ಯಗಳು. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರೋ ರನ್ಯಾ ರಾವ್ ಚಿನ್ನದ ಸಮೇತ ದುಬೈ ಬಿಡುವಾಗ ಅಲ್ಲಿನ ಕಸ್ಟಮ್ ಅಧಿಕಾರಿಗಳ ಬಳಿ ಹೇಳಿದ್ದೇನು ಗೊತ್ತಾ, ತಾನು ಜಿನೆವಾಗೆ ತೆರಳುತ್ತಿದ್ದೀನಿ ಅಂತ. ಆದ್ರೆ ಈಕೆ ಡೈರೆಕ್ಟ್ ಆಗಿ ಹತ್ತಿದ್ದು ಭಾರತದ ಕಡೆ ಹೊರಟ ವಿಮಾನವನ್ನ. ಅಂದ್ರೆ ದುಬೈ ಕಸ್ಟಮ್ಸ್ ಅಧಿಕಾರಿಗಳನ್ನೇ ಯಾಮಾರಿಸಿದ್ದಳು ಈ ಚಾಲಾಕಿ ರನ್ಯಾ. ಅಂದ್ರೆ ಇಲ್ಲಿ ಕನ್ಫರ್ಮ್ ಆಗೋ ಅಂಶ ಅಂದ್ರೆ ಈ ಸ್ಮಗ್ಲಿಂಗ್ ದಂಧೆಯಲ್ಲಿ ಪಳಗಿ ಹೋಗಿದ್ದಾಳೆ ಈ ರನ್ಯಾ ರಾವ್. ಇದೆಲ್ಲ ಹೊರಬಂದಿದ್ದು ಡಿಆರ್ಐ ಅಧಿಕಾರಿಗಳು ನಡೆಸಿದ ತನಿಖೆಯಲ್ಲಿ. ಅರೆಸ್ಟ್ ಮೆಮೊದಲ್ಲಿ ಈ ಎಲ್ಲಾ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಇನ್ನ ದುಬೈ ಅಧಿಕಾರಿಗಳನ್ನ ಮಿಸ್ಗೈಡ್ ಮಾಡಿ ಬಂದ ರನ್ಯಾ ರಾವ್ ಅಲ್ಲಿಂದ 14+ ಕೆಜಿ ತಂದಿದ್ದಾದ್ರೂ ಹೇಗೆ? ಈ ಕುತೂಹಲ ಎಲ್ಲರಲ್ಲೂ ಇದೆ. ಡಿಆರ್ಐ ದಾಖಲೆಗಳಲ್ಲಿರೋ ಅಂಶಗಳನ್ನ ಬೂದುಗಾಜಿಟ್ರೆ ಕಾಣಸಿಗ್ತವೆ ಅಚ್ಚರಿ ಅನ್ನಿಸೋ ಫ್ಯಾಕ್ಟ್ಗಳು. ತೊಡೆಭಾಗ ಶೂನಲ್ಲಿ ಚಿನ್ನ ಅಡಗಿಸಿಟ್ಟಿಕೊಂಡು ಬಂದಿದ್ದಾಳೆ ಐನಾತಿ ರನ್ಯಾ. ಚಿನ್ನ ಕಾಣದಂತೆ ಮುಚ್ಚೋಕೆ ಕ್ರೇಪ್ ಬ್ಯಾಂಡೇಜ್ ಹಾಕೊಂಡ ರನ್ಯಾ ಹೊಟ್ಟೆ ಹಾಗೂ ಕಾಲುಗಳಿಗೆ ಚಿನ್ನದ ಪೀಸ್ಗಳನ್ನ ಅಂಟಿಸಿಕೊಂಡಿದ್ದಾಳೆ. ಹೀಗೆ ದೇಹದಲ್ಲೇ 14 ಹೆಚ್ಚು ಕೆಜಿ ಚಿನ್ನ ಕಳ್ಳಸಾಗಾಣಿಕೆ ಮಾಡಿದ್ದಾಳೆ ರನ್ಯಾ ರಾವ್. ಹಾಗೆ ಮೊದಲೇ ಇದ್ದ ಅಡ್ಜಸ್ಟ್ಮೆಂಟ್ನಂತೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರೋಟೋಕಾಲ್ ವ್ಯವಸ್ಥೆಯಡಿ ಹೊರಬರೋಕೆ ರನ್ಯಾ ಬಳಸಿದ್ದು ಗ್ರೀನ್ ಚಾನೆಲ್ ಅನ್ನ. ಏರ್ಪೋರ್ಟ್ನಲ್ಲಿ ವಿಐಪಿ, ವಿವಿಐಪಿಗಳಿಗೆ ಮಾತ್ರ ಬರೋಕೆ ಇದೆ ಈ ಗ್ರೀನ್ ಚಾನೆಲ್ ಸವಲತ್ತು. ಹಾಗೆ ಇವಳ ಕೈಲಿದ್ದ ಬ್ಯಾಗ್ ಅನ್ನ ಅನುಮಾನದ ಮೇಲೆ ಪರಿಶೀಲಿಸಿದ ಭದ್ರತಾ ಸಿಬ್ಬಂದಿಗೆ ಯಾವುದೇ ಶಂಕಿತ ವಸ್ತುಗಳು ಸಿಗಲಿಲ್ಲ. ಆದ್ರೆ ಇನ್ನು ಡೌಟ್ ಮೇರೆಗೆ ಆಕೆ ದೇಹವನ್ನ ಪರಿಶೀಲಿಸಿದಾಗ ನೋಡ ಸಿಕ್ಕಿದ್ದು ಚಿನ್ನ. ದುಬೈನಿಂದ ಸುಳ್ಳಿನ ಅರಮನೆ ಕಟ್ಟಿಕೊಂಡೇ ಬಂದ ರನ್ಯಾ ರಾವ್ ನಸೀಬು ಅವತ್ತು ಕೆಟ್ಟಿತ್ತು. ಪ್ರೋಟೋಕಾಲ್ ನಡಿ ವಿಮಾನ ನಿಲ್ದಾಣದಲ್ಲಿ ಕೆಲ ಸುತ್ತುಗಳನ್ನ ಪಾಸ್ ಮಾಡಿ ಮುಂದೆ ಬಂದರೂ ಅಂತಿಮ ಘಟ್ಟದಲ್ಲಿ ಸಿಕ್ಕಿ ಬೀಳಬೇಕಾಯಿತು ಚಿನ್ನದ ಸ್ಮಗಲ್ ರಾಣಿ. ಇನ್ನು ಡಿಆರ್ಐ ಮೆಮೊದಲ್ಲಿರುವಂತೆ ಅನೇಕ ಅಂಶಗಳನ್ನ ಬೊಟ್ಟು ಮಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ರನ್ಯಾ ಇದೇ ಮೊದಲ ಸಲ ಅಲ್ಲ ಸ್ಮಗಲ್ ಮಾಡಿದ್ದು. ನಿರಂತರ ಚಿನ್ನ ಸಾಗಣೆ ಮಾಡುತ್ತಲೇ ಬಂದಿರೋ ರನ್ಯಾ ವರ್ಷದಲ್ಲಿ ಅರ್ಧ ಭಾಗ ವಿದೇಶದಲ್ಲೇ ಕಾಲ ಕಳೆಯುವ ಅಂಶವೂ ಬಯಲಾಗಿದೆ. ಹೊರದೇಶಗಳಲ್ಲಿ ಇದ್ಕೊಂಡೇ ರನ್ಯಾ ರಾವ್ ಸ್ಮಗ್ಲಿಂಗ್ ಬಿಸಿನೆಸ್ ಮಾಡುತ್ತಿರುವುದತ್ತಲೂ ತನಿಖೆ ನಡೆದಿದೆ. ಹೀಗೆ ಚಿನ್ನ ಕಳ್ಳ ಸಾಗಾಣಿಕೆಯಿಂದಾಗಿ ಭಾರತಕ್ಕೆ ಸರಿಸುಮಾರು 38.5% ತೆರಿಗೆಗೆ ಬಿದ್ದಿದೆ ಕನ್ನ. ಅಂದ್ರೆ ಇಲ್ಲಿವರೆಗೂ ಈಕೆ ತಂದಿರಬಹುದಾದ 100 ಕೆಜಿ ಚಿನ್ನದ ಲೆಕ್ಕ ಗಣನೆಗೆ ತಗೊಂಡ್ರೆ 100 ಕೋಟಿ ರೂಪಾಯಿಗಳ ತೆರಿಗೆಗೆ ಬಿದ್ದಿದೆ ಕತ್ತರಿ. ಹೀಗಾಗಿ ಈ ಕುರಿತು ತನಿಖೆ ಚುರುಕುಗೊಳಿಸಲಿದೆ ಡಿಆರ್ಐ ಹಾಗೂ ಸಿಬಿಐ ತಂಡ. ತನಿಖೆಯಲ್ಲಿ ರನ್ಯಾಳ ಇನ್ನು ಯಾವೆಲ್ಲ ಅವತಾರಗಳು ಹೊರಬರಲಿವ್ಯೋ? ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ರನ್ಯಾ ರಾವ್ ಕೇಸ್. ಇವತ್ತು ಕೂಡ ರನ್ಯಾ ರಾವ್ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದೆ. ಈ ಪ್ರಕರಣ ದಿನ ಕಳೆದಂತೆಲ್ಲ ಮತ್ತಷ್ಟು ವ್ಯಕ್ತಿಗಳನ್ನ ಮತ್ತಷ್ಟು ಅನುಮಾನಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ರನ್ಯಾ ಕೇಸ್ಗೆ ಎಂದಿನಂತೆ ಹೊಸ ಹೊಸ ತಿರುವುಗಳು ಇವತ್ತು ಕೂಡ ಸಿಕ್ಕಿದೆ. ಇದೀಗ ರನ್ಯಾ ರಾವ್ ದುಬೈ ಏರ್ಪೋರ್ಟ್ ನಲ್ಲಿ ಆಡಿದ ಬೃಹನ್ನಾಟಕ ಏನು ಅನ್ನೋದರ ಡೀಟೇಲ್ ಸಿಕ್ಕಿದೆ. ಅಸಲಿಗೆ ದುಬೈನಿಂದ ಹೊರಟಿದ್ದ ಸ್ಯಾಂಡಲ್ವುಡ್ ನಟಿ ರನ್ಯಾ ತಾನ್ ಬರ್ತಾ ಇರೋದು ಬೆಂಗಳೂರಿಗೆ ಅಥವಾ ಭಾರತಕ್ಕಲ್ಲ, ಬದಲಾಗಿ ಜಿನೇವಾಗೆ ಅಂತ ಹೇಳಿ ದುಬೈ ಏರ್ಪೋರ್ಟ್ ನಲ್ಲಿ ಸುಳ್ಳು ಹೇಳಿದ್ಲು ಅನ್ನೋ ಮಾಹಿತಿ
ಇದೀಗ ಡಿಆರ್ಐ ಸಲ್ಲಿಸಿರುವ ಅರೆಸ್ಟ್ ಮೆಮೊ ಮೂಲಕ ಬಹಿರಂಗವಾಗಿದೆ. ಜಿನೆವಾಗೆ ಹೋಗ್ತಿರೋದಾಗಿ ದುಬೈ ಏರ್ಪೋರ್ಟ್ನಲ್ಲಿ ಅಲ್ಲಿನ ಸಿಬ್ಬಂದಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸೋ ಪ್ರಯತ್ನವನ್ನ ರನ್ಯಾರಾವ್ ಮಾಡಿದ್ದಾರೆ. ಆಮೇಲೆ ಸೀದಾ ಹತ್ತಿದ್ದು ಮೊದಲೇ ಬುಕ್ ಮಾಡಲಾಗಿದ್ದ ಭಾರತದ ವಿಮಾನವನ್ನು. ಇನ್ನು ಇವತ್ತು ಕೋರ್ಟ್ನಲ್ಲಿ ರಮ್ಯಾರಾವ್ ಸಲ್ಲಿಸಿರುವ ಬೇಲ್ ಅರ್ಜಿಯ ವಿಚಾರಣೆ ಕೂಡ ನಡೆಯಿತು. ರನ್ಯಾ ಪರ ವಕೀಲರು, ಡಿಆರ್ಐ ಪರ ವಕೀಲರು ತಮ್ಮ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಪೂರ್ಣಗೊಳಿಸಿದೆ. ಆದರೆ ಆದೇಶವನ್ನ ಮಾರ್ಚ್ 14ಕ್ಕೆ ಕಾಯ್ದಿರಿಸಿದೆ. ಆ ಮೂಲಕ ಮಾರ್ಚ್ 14ರವರೆಗೆ ರನ್ಯಾ ಕೇರ್ ಆಫ್ ಪರಪ್ಪನ ಅಗ್ರಹಾರ. ಇವತ್ತಾದ ಬೆಳವಣಿಗೆಗಳ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ದುಬೈನಲ್ಲೂ ರನ್ಯಾರಾವ್ ಸುಳ್ಳಿನ ಸ್ಟಂಟ್. ಜಿನಿವಾಗೆ ತೆರಳೋ ನೆಪದಲ್ಲಿ ಚಿನ್ನ ಹಂಟ್. ಚಿನ್ನದ ಚೋರೆ ರನ್ಯಾರಾವ್ ಸ್ಟೋರಿ ಸದ್ಯಕ್ಕೆ ಮುಗಿಯುವ ಲಕ್ಷಣವೇ ಕಾಣ್ತಿಲ್ಲ. ದಿನ ಬೆಳಗಾದ್ರೆ ಸಾಕು ಬಯಲಾಗ್ತಿವೆ ಹೊಸ ಹೊಸ ಸತ್ಯಗಳು. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರೋ ರನ್ಯಾರಾವ್ ಚಿನ್ನದ ಸಮೇತ ದುಬೈ ಬಿಡುವಾಗ ಅಲ್ಲಿನ ಕಸ್ಟಮ್ ಅಧಿಕಾರಿಗಳ ಬಳಿ ಹೇಳಿದ್ದೇನು ಗೊತ್ತಾ, ತಾನು ಜಿನೆವಾಗೆ ತೆರಳುತ್ತಿದ್ದೀನಿ ಅಂತ. ಆದ್ರೆ ಈಕೆ ಡೈರೆಕ್ಟ್ ಆಗಿ ಹತ್ತಿದ್ದು ಭಾರತದ ಕಡೆ ಹೊರಟ ವಿಮಾನವನ್ನ. ಅಂದ್ರೆ ದುಬೈ ಕಸ್ಟಮ್ಸ್ ಅಧಿಕಾರಿಗಳನ್ನೇ ಯಾಮಾರಿಸಿದ್ದಳು ಈ ಚಾಲಾಕಿ ರನ್ಯಾ. ಅಂದ್ರೆ ಇಲ್ಲಿ ಕನ್ಫರ್ಮ್ ಆಗೋ ಅಂಶ ಅಂದ್ರೆ ಈ ಸ್ಮಗ್ಲಿಂಗ್ ದಂಧೆಯಲ್ಲಿ ಪಳಗಿ ಹೋಗಿದ್ದಾಳೆ ಈ ರನ್ಯಾರಾವ್. ಇದೆಲ್ಲ ಹೊರಬಂದಿದ್ದು ಡಿಆರ್ಐ ಅಧಿಕಾರಿಗಳು ನಡೆಸಿದ ತನಿಖೆಯಲ್ಲಿ. ಅರೆಸ್ಟ್ ಮೆಮೊದಲ್ಲಿ ಈ ಎಲ್ಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಇನ್ನ ದುಬೈ ಅಧಿಕಾರಿಗಳನ್ನ ಮಿಸ್ಗೈಡ್ ಮಾಡಿ ಬಂದ ರನ್ಯಾರಾವ್ ಅಲ್ಲಿಂದ 14+ ಕೆಜಿ ತಂದಿದ್ದಾದ್ರೂ ಹೇಗೆ? ಈ ಕುತೂಹಲ ಎಲ್ಲರಲ್ಲೂ ಇದೆ. ಡಿಆರ್ಐ ದಾಖಲೆಗಳಲ್ಲಿರೋ ಅಂಶಗಳನ್ನ ಬೂದುಗಾಜಿಟ್ರೆ ಕಾಣಸಿಗ್ತವೆ ಅಚ್ಚರಿ ಅನ್ನಿಸೋ ಫ್ಯಾಕ್ಟ್ಗಳು. ತೊಡೆಭಾಗ ಶೂನಲ್ಲಿ ಚಿನ್ನ ಅಡಗಿಸಿಟ್ಟಿಕೊಂಡು ಬಂದಿದ್ದಾಳೆ ಐನಾತಿ ರನ್ಯಾ. ಚಿನ್ನ ಕಾಣದಂತೆ ಮುಚ್ಚೋಕೆ ಕ್ರೇಪ್ ಬ್ಯಾಂಡೇಜ್ ಹಾಕೊಂಡ ರನ್ಯಾ ಹೊಟ್ಟೆ ಹಾಗೂ ಕಾಲುಗಳಿಗೆ ಚಿನ್ನದ ಪೀಸ್ಗಳನ್ನ ಅಂಟಿಸಿಕೊಂಡಿದ್ದಾಳೆ. ಹೀಗೆ ದೇಹದಲ್ಲೇ 14 ಹೆಚ್ಚು ಕೆಜಿ ಚಿನ್ನ ಕಳ್ಳಸಾಗಾಣಿಕೆ ಮಾಡಿದ್ದಾಳೆ ರನ್ಯಾರಾವ್. ಹಾಗೆ ಮೊದಲೇ ಇದ್ದ ಅಡ್ಜಸ್ಟ್ಮೆಂಟ್ನಂತೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರೋಟೋಕಾಲ್ ವ್ಯವಸ್ಥೆಯಡಿ ಹೊರಬರೋಕೆ ರನ್ಯಾ ಬಳಸಿದ್ದು ಗ್ರೀನ್ ಚಾನೆಲ್ ಅನ್ನ. ಏರ್ಪೋರ್ಟ್ನಲ್ಲಿ ವಿಐಪಿ, ವಿವಿಐಪಿಗಳಿಗೆ ಮಾತ್ರ ಬರೋಕೆ ಇದೆ ಈ ಗ್ರೀನ್ ಚಾನೆಲ್ ಸವಲತ್ತು. ಹಾಗೆ ಇವಳ ಕೈಲಿದ್ದ ಬ್ಯಾಗ್ ಅನ್ನ ಅನುಮಾನದ ಮೇಲೆ ಪರಿಶೀಲಿಸಿದ ಭದ್ರತಾ ಸಿಬ್ಬಂದಿಗೆ ಯಾವುದೇ ಶಂಕಿತ ವಸ್ತುಗಳು ಸಿಗಲಿಲ್ಲ. ಆದ್ರೆ ಇನ್ನು ಡೌಟ್ ಮೇರೆಗೆ ಆಕೆ ದೇಹವನ್ನ ಪರಿಶೀಲಿಸಿದಾಗ ನೋಡ ಸಿಕ್ಕಿದ್ದು ಚಿನ್ನ. ದುಬೈನಿಂದ ಸುಳ್ಳಿನ ಅರಮನೆ ಕಟ್ಟಿಕೊಂಡೇ ಬಂದ ರನ್ಯಾರಾವ್ ನಸೀಬು ಅವತ್ತು ಕೆಟ್ಟಿತ್ತು. ಪ್ರೋಟೋಕಾಲ್ನಡಿ ವಿಮಾನ ನಿಲ್ದಾಣದಲ್ಲಿ ಕೆಲ ಸತ್ತುಗಳನ್ನ ಪಾಸ್ ಮಾಡಿ ಮುಂದೆ ಬಂದರೂ ಅಂತಿಮ ಘಟ್ಟದಲ್ಲಿ ಸಿಕ್ಕಿ ಬೀಳಬೇಕಾಯಿತು ಚಿನ್ನದ ಸ್ಮಗಲ್ ರಾಣಿ. ಇನ್ನು ಡಿಆರ್ಐ ಮೆಮೊದಲ್ಲಿರುವಂತೆ ಅನೇಕ ಅಂಶಗಳನ್ನ ಬೊಟ್ಟು ಮಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ರನ್ಯಾ ಇದೇ ಮೊದಲ ಸಲ ಅಲ್ಲ ಸ್ಮಗಲ್ ಮಾಡಿದ್ದು. ನಿರಂತರ ಚಿನ್ನ ಸಾಗಣೆ ಮಾಡುತ್ತಲೇ ಬಂದಿರೋ ರನ್ಯಾ ವರ್ಷದಲ್ಲಿ ಅರ್ಧ ಭಾಗ ವಿದೇಶದಲ್ಲೇ ಕಾಲ ಕಳೆಯುವ ಅಂಶವೂ ಬಯಲಾಗಿದೆ. ಹೊರದೇಶಗಳಲ್ಲಿ ಇದ್ಕೊಂಡೇ ರನ್ಯಾರಾವ್ ಸ್ಮಗ್ಲಿಂಗ್ ಬಿಸಿನೆಸ್ ಮಾಡುತ್ತಿರುವುದತ್ತಲೂ ತನಿಖೆ ನಡೆದಿದೆ. ಹೀಗೆ ಚಿನ್ನ ಕಳ್ಳ ಸಾಗಾಣಿಕೆಯಿಂದಾಗಿ ಭಾರತಕ್ಕೆ ಸರಿಸುಮಾರು 38.5% ತೆರಿಗೆಗೆ ಬಿದ್ದಿದೆ ಕನ್ನ. ಅಂದ್ರೆ ಇಲ್ಲಿವರೆಗೂ ಈಕೆ ತಂದಿರಬಹುದಾದ 100 ಕೆಜಿ ಚಿನ್ನದ ಲೆಕ್ಕ ಗಣನೆಗೆ ತಗೊಂಡ್ರೆ 100 ಕೋಟಿ ರೂಪಾಯಿಗಳ ತೆರಿಗೆಗೆ ಬಿದ್ದಿದೆ ಕತ್ತರಿ. ಹೀಗಾಗಿ ಈ ಕುರಿತು ತನಿಖೆ ಚುರುಕುಗೊಳಿಸಲಿದೆ ಡಿಆರ್ಐ ಹಾಗೂ ಸಿಬಿಐ ತಂಡ. ತನಿಖೆಯಲ್ಲಿ ರನ್ಯಾಳ ಇನ್ನು ಯಾವೆಲ್ಲ ಅವತಾರಗಳು ಹೊರಬರಲಿವ್ಯೋ?